Hello everyone, welcome to Civil Simplified. Today let us understand the importance of Bhavya scheme, that is Bharat Audyogik Vikas Yojana. So ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಯೂನಿಯನ್ ಕ್ಯಾಬಿನೆಟ್ ಆಫ್ ಇಂಡಿಯಾ ಹ್ಯಾಸ್ ಅಪ್ರೂವ್ಡ್ ದ ಭವ್ಯ ಸ್ಕೀಮ್ ಟು ಬೂಸ್ಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ದಿಸ್ ಎಂಟೈರ್ scheme is about industrial infrastructure and boosting the infrastructure growth and also manufacturing growth. So ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. So coming to nodal ministry, it falls under the Ministry of Commerce and Industries. ಇದರಲ್ಲಿ ಯಾವ ಮಿನಿಸ್ಟ್ರಿ ಅಂತಂದರೆ ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತಂದರೆ ಇಟ್ ಇಸ್ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಟಿಂಗ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಸೊ DPIIT ಅಂತಾರೆ ಈ ಒಂದು ಡಿಪಾರ್ಟ್ಮೆಂಟ್. ಇಟ್ ಇಸ್ ಟೇಕಿಂಗ್ ಕೇರ್ ಆಫ್ ದಿಸ್. ಕಮಿಂಗ್ ಟು ದ ಇಂಪ್ಲಿಮೆಂಟೇಷನ್ ಏಜೆನ್ಸಿ, it is National Industrial Corridor Development Corporation. So this is the implementation agency. So financial outlay is rupees 33,660 crores. ಸೊ ಕೋರ್ ಗೋಲ್ ಏನು ಇದ್ರದಂದರೆ ಟು ಆಕ್ಸಿಲರೇಟ್ ಟ್ರಾನ್ಸಿಷನ್ ಫ್ರಮ್ ಇಂಟೆಂಟ್ ಟು ಪ್ರೊಡಕ್ಷನ್. ಇಂಟೆಂಟ್ ಅಂದರೆ ನಾವೇನು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿರ್ತೀವೋ, ಪ್ಲಾನಿಂಗ್ ಆಗಿರ್ಬೋದು, ಪ್ರೊಸೀಜರ್ಸ್ನ ಫಾಲೋ ಮಾಡೋದು, ಅದು ಇಂಟೆಂಟ್ ಅಂತಾರೆ. ಸೊ ಅಲ್ಲಿಂದ ಹಿಡಿದು ಡೈರೆಕ್ಟ್ ಪ್ರೊಡಕ್ಷನ್ ಇಸ್ ದ ಲೈಕ್ ಫೈನಲ್ ಸ್ಟೇಜ್. ಸೊ ಅಲ್ಲಿ ತನಕ ಏನಿದೆ ಆ ಒಂದು ಪ್ರೋಸೆಸ್ನ ಕರೆಕ್ಟಾಗಿ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದು, ಸ್ಪೀಡನ್ ಅಪ್ ಮಾಡೋದನ್ನು ಇದು ಮೇನ್ ಕೋರ್ ಗೋಲ್ ಆಗಿ ಇಟ್ಕೊಂಡಿದೆ. ಕಮಿಂಗ್ ಟು ಕೀ ಫೋಕಸ್ ಟು ರೆಡ್ಯೂಸ್ ಲ್ಯಾಂಡ್ ಆಕ್ವಿಸಿಷನ್ ಡಿಲೇಸ್ ಆ್ಯಂಡ್ ಪ್ರೊಸೀಜರಲ್ ಬಾಟಲ್ ನೆಕ್ಸ್. ಸೊ ಬಾಟಲ್ ನೆಕ್ಸ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿ ಅದು ಫೈನಲೈಸ್ ಆಗಿ ಕೊನೆಗೆ ಅದು ಎಕ್ಸಿಕ್ಯೂಟ್ ಆಗೋದ್ರೊಳಗಡೆ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ. ಸೊ ಎಲ್ಲಾದರೂ ಒಂದು ಕಡೆ ಅದು ಸಿಗಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯೂರೋಕ್ರೆಟಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಲೀಗಲ್ ಇಶ್ಯೂಸ್ ಬರೋವಂಥದ್ದಾಗಿರ್ಬೋದು. ಸೊ ಆ ಒಂದು ಬಾಟಲ್ ನೆಕ್ಸಿಂದ ಆಚೆ ಬರಬೇಕು. ಪ್ರೊಸೀಜರಲ್ ಬಾಟಲ್ ನೆಕ್ಸ್ ಯಾವುದೇ ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು, ಸ್ಮೂತಾಗಿ ಒಂದು ಎಂಟೈರ್ ಪ್ರೋಸೆಸ್ ಮುಗಿಸ್ಬೇಕು ಅನ್ನೋ ಕಾರಣದಿಂದ ದಿಸ್ ಮಿಷನ್ ಇಸ್ ಫೋಕಸಿಂಗ್ ಆನ್. ಆ್ಯಂಡ್ ಆಲ್ಸೋ ಟು ಪ್ರಮೋಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ ಕೀ ಫೀಚರ್ಸ್ ಅಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ಸ್. ಸೊ 100 ಇಂಡಸ್ಟ್ರಿಯಲ್ ಪಾರ್ಕ್ಸ್. ಸೊ ಯಾವ ಥರ ಪಾರ್ಕ್ಸ್ ಅಂತ ನೋಡಿದ್ರೆ ಇಟ್ ಇಸ್ ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಕ್ರಾಸ್ ಆಲ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಏನು ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂತಂದರೆ ಪ್ಲಗ್ ಆ್ಯಂಡ್ ಪ್ಲೇ ಇಸ್ ರೆಡಿ ಟು ಯೂಸ್. ಸೊ ಯಾವುದೇ ಒಂದು ಇಂಡಸ್ಟ್ರಿಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲನೂ ರೆಡಿ ಇರುತ್ತೆ. ಸೊ ದ ಬಿಸ್ನೆಸ್ ಮ್ಯಾನ್ ಆರ್ ದ ಇನ್ವೆಸ್ಟರ್ಸ್ ಯಾರಿದ್ದಾರೆ ಬರಬೇಕು, ಜಸ್ಟ್ ಅವರು ಕುತ್ಕೊಂಡು ಸ್ಟಾರ್ಟ್ ಮಾಡಿ ಪ್ರೋಸೆಸ್ನ ಮುಂದುವರಿಸಬೇಕು. ಸೊ ಆ ಥರ ಇರುವಂಥದ್ದನ್ನು ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂತ ಕರೀತಾರೆ. ಅದು 100 ಇಂಡಸ್ಟ್ರಿಯಲ್ ಪಾರ್ಕ್ಸ್ನ ಮಾಡಬೇಕು ಅಂತ ಅಕ್ರಾಸ್ ಆಲ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಪಾರ್ಕ್ ಸೈಜ್ ಎಷ್ಟಿರಬೇಕು ಅಂತಂದರೆ ಇಟ್ ಇಸ್ 100 acres to 1000 acres. ಸೊ ದಿಸ್ ಈಸ್ ದ ಡೈಮೆನ್ಷನ್ ದಟ್ ಅ ಪಾರ್ಕ್ ಶುಡ್ ಹ್ಯಾವ್. ಬಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಅಥವಾ ಹಿಲ್ಲಿ ಏರಿಯಾಸ್ ಅಂತ ನೋಡಿದ್ರೆ ಮಿನಿಮಮ್ ಆಫ್ 25 acres ಇರಲೇಬೇಕು. ಸೊ ಇದ್ರಾಗ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕಮಿಂಗ್ ಟು ಫಿನಾನ್ಷಿಯಲ್ ಸಪೋರ್ಟ್ ಇಸ್ ಅಪ್ ಟು 1 crore ಪರ್ ಏಕರ್. ಸೊ 1 acreಗೆ ಅಪ್ ಟು 1 crore ಸಪೋರ್ಟ್ ಮಾಡ್ತಾರೆ. ಯಾವುದೆಲ್ಲ ಕಾರಣಕ್ಕೆ ಅಂತಂದರೆ ಇಟ್ ಇಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್. ಅದರಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಒನ್ ಇಸ್ ಕೋರ್ ಇನ್ಫ್ರಾಸ್ಟ್ರಕ್ಚರ್, ವ್ಯಾಲ್ಯೂ ಆಡೆಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಮೂರನ್ನ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಪ್ ಟು 1 crore ಅಷ್ಟು ದೇ ಆರ್ ಸಪೋರ್ಟಿಂಗ್. ಎಕ್ಸ್ಟರ್ನಲ್ ಕನೆಕ್ಟಿವಿಟಿ ಅಂದರೆ ದೇ ಆರ್ ಏಮಿಂಗ್ ಟು ಕನೆಕ್ಟ್ ಹೈವೇಸ್, ಪೋರ್ಟ್ಸ್, ರೋಡ್ವೇಸ್. ಸೊ ಎಲ್ಲದನ್ನು ಕನೆಕ್ಟ್ ಮಾಡಬೇಕು ಅಂತ ವಿಷನ್ ಇಟ್ಕೊಂಡು ಮಾಡಿರೋಂಥ ಒಂದು ಸ್ಕೀಮ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಕಾಂಪೊನೆಂಟ್ಸ್ ಅವಾಗಲೇ ಹೇಳ್ತಿದ್ದೆ. ಕೋರ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವಿಚ್ ಇನ್ಕ್ಲೂಡ್ಸ್ ಯುವರ್ ಇಂಟರ್ನಲ್ ರೋಡ್ಸ್, ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಅಂಡರ್ಗ್ರೌಂಡ್ ಯುಟಿಲಿಟೀಸ್ ಆ್ಯಂಡ್ ICT ಸಿಸ್ಟಮ್, ಇದೆಲ್ಲ ಕೋರ್ ಇನ್ಫ್ರಾಸ್ಟ್ರಕ್ಚರ್ಗೆ ಬರುತ್ತೆ. ಕಮಿಂಗ್ ಟು ವ್ಯಾಲ್ಯೂ ಆಡೆಡ್ ಇನ್ಫ್ರಾಸ್ಟ್ರಕ್ಚರ್ಲಿ ರೆಡಿ ಬಿಲ್ಡ್ ಫ್ಯಾಕ್ಟ್ರಿ ಶೆಡ್ಸ್ ಆಗಿರ್ಬೋದು, ಟೆಸ್ಟಿಂಗ್ ಲ್ಯಾಬೊರೇಟರೀಸ್. ಸೊ ಇದೆಲ್ಲ ಇಟ್ ಆಡ್ಸ್ ವ್ಯಾಲ್ಯೂ ಟು ಎನಿ ಆಫ್ ದ ಪ್ರಾಜೆಕ್ಟ್.
ಆ್ಯಂಡ್ ವೇರ್ ಹೌಸಿಂಗ್ ಫೆಸಿಲಿಟೀಸ್. ಸೊ ಇದನ್ನೆಲ್ಲ ವ್ಯಾಲ್ಯೂ ಆಡೆಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಇನ್ನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವರ್ಕರ್ ಹೌಸಿಂಗ್ ಆಗಿರ್ಬೋದು, ಬೇಸಿಕ್ ಕಮ್ಯುನಿಟೀಸ್, ಅವ್ರಿಗೆ ಹಾಸ್ಪಿಟಲ್ಸ್ ಆಗಿರಲಿ, ಸ್ಕೂಲ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಇದನ್ನು ಏನಂತೀವಿ, ಎನಿಥಿಂಗ್ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ವರ್ಕರ್ ಆರ್ ದ ವರ್ಕಿಂಗ್ ಕ್ಯಾಪಿಟಲ್ ಏನಂತೀವಿ ಅದನ್ನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇಂಟಿಗ್ರೇಷನ್, ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ PM Gati Shakti ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್. ಸೊ ಇದು ಲಾಂಚ್ ಆಗಿದ್ದು ಇನ್ ದ ಇಯರ್ 2021. ಸೊ ಇಟ್ ಈಸ್ ಬೇಸಿಕಲಿ ಅ GIS ಬೇಸ್ಡ್ ಆನ್ಲೈನ್ ಪ್ಲಾಟ್ಫಾರ್ಮ್. ಸೊ GIS ಅಂದರೆ ಏನು ಅಂದರೆ ಇಟ್ ಇಸ್ ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್. So this is entirely working to improvise or to enhance the infrastructure capacity in our nation. ಸೊ ಹಾಗಾಗಿ ಇದ್ರ ಜೊತೆ ಇದು ಇಂಟಿಗ್ರೇಟ್ ಆಗಿದೆ. ಇನ್ನು ಪಾರ್ಟ್ನರ್ಶಿಪ್ ಮಾಡೆಲ್ ಅಂತ ನೋಡಿದ್ರೆ ಇಟ್ ಇಸ್ ಇಂಟಿಗ್ರೇಟಿಂಗ್ ಆಲ್ ಸೆಂಟ್ರಲ್, ಸ್ಟೇಟ್ ಆಸ್ ವೆಲ್ ಆಸ್ ದ ಪ್ರೈವೇಟ್ ಸೆಕ್ಟರ್. ಸೊ PPP ಮಾಡೆಲ್ ಅಂತಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅದು ಒಂದು ಮಾಡೆಲಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಇನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಬಂದರೆ ಇಟ್ ಇಸ್ ದೇರ್ ಆರ್ 2 ಇಂಪಾರ್ಟೆಂಟ್ ಥಿಂಗ್ಸ್. ಒನ್ ಇಸ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ SWC ಅಂತ ಕರೀತಾರೆ. ಏನು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಒಬ್ಬರು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು. ಸೊ ಪರ್ಸನ್ X ವಾಂಟ್ಸ್ ಟು ಸ್ಟಾರ್ಟ್ ಅನ್ ಇಂಡಸ್ಟ್ರಿ. ಸೊ ಅವರು ಏನಾಗುತ್ತೆ, ದೇ ಹ್ಯಾವ್ ಟು ಟೇಕ್ ಕ್ಲಿಯರೆನ್ಸ್ ಫ್ರಮ್ ದ ಗೌರ್ಮೆಂಟ್. ಫಾರ್ ಎಕ್ಸಾಂಪಲ್ ಈಗ ಎನ್ವಿರಾನ್ಮೆಂಟಲ್ ಬೋರ್ಡ್ ಇರುತ್ತೆ, ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಪ್ಲಾನ್ ಆಗಿರ್ಬೋದು, ನೆಕ್ಸ್ಟ್ ಅದಕ್ಕೆ ಕರೆಕ್ಟಾಗಿರೋ ರಿಜಿಸ್ಟ್ರೇಷನ್ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸು ದೇ ಹ್ಯಾವ್ ಟು ಟೇಕ್ ದ ಕನ್ಸೆಂಟ್, ದೇ ಹ್ಯಾವ್ ಟು ಟೇಕ್ ದ ಕ್ಲಿಯರೆನ್ಸ್. ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏನು ಅಂತಂದರೆ, ಸೊ ದಿಸ್ ಎಂಟೈರ್ ಥಿಂಗ್ ಏನಾಗುತ್ತೆ, ದಿಸ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಒನ್ ಪ್ಲ್ಯಾಟ್ಫಾರ್ಮ್, ಒನ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಅದರಲ್ಲಿ ದಿಸ್ ಪರ್ಸನ್ ಕ್ಯಾನ್ ಅಪ್ಲೋಡ್, ಫೀಸ್ ಕಟ್ಟೋದಾಗಿರ್ಬೋದು, ಎಲ್ಲದೂ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಅದು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಹೋಗಿ ತಲುಪೋತಾರೆ. ಆಮೇಲೆ ಯಾರ್ಯಾರು ಅಪ್ರೂವಲ್ ಕೊಡ್ತಾರೆ ಎಲ್ಲದೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋ ಥರ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಇದನ್ನು ತೊಗೊಂಬರಬೇಕು ಫಾರ್ ಮೇಕಿಂಗ್ ದ ಬಿಸ್ನೆಸ್ ಈಸಿಯರ್. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಇದೊಂದು. ಇನ್ನೊಂದು, ಲ್ಯಾಂಡ್ ಅಕ್ವಿಸಿಷನಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳಾಗಬಾರ್ದು. ಸೊ ಲ್ಯಾಂಡ್ ಅಕ್ವಿಸಿಷನ್ ಇಟ್ ಇಸ್ ಕ್ವೈಟ್ ಅ ಕಾಮನ್ ಪ್ರಾಬ್ಲಮ್ ಫಾರ್ ಆಲ್ ದ ಇಂಡಸ್ಟ್ರಿಯಲಿಸ್ಟ್. ಸೊ ಲ್ಯಾಂಡ್ ಅಕ್ವಿಸಿಷನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈಸಿ ಆಗಬೇಕು ಅಂತ ಫೋಕಸ್ ಮಾಡಿ ಮಾಡ್ತಾ ಇರೋಂಥ ಒಂದು ಪ್ರಾಜೆಕ್ಟ್ ಇದು. ಸಿಗ್ನಿಫಿಕೆನ್ಸ್, ಇಂಡಸ್ಟ್ರಿಯಲ್ ಗ್ರೋತಲ್ಲಿ ಇಟ್ ಬೂಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್. ಸೊ ಎಂಪ್ಲಾಯ್ಮೆಂಟ್ ಅಂದರೆ ಆಬ್ವಿಯಸ್ಲಿ ಇಟ್ ಜನರೇಟ್ಸ್ ಲಾರ್ಜ್ ಸ್ಕೇಲ್ ಜಾಬ್ಸ್ ಆ್ಯಂಡ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು ಮೆನಿ ಪೀಪಲ್. ಲಾಜಿಸ್ಟಿಕ್ಸ್ ಎಫಿಷಿಯನ್ಸಿಲಿ ಸ್ಟ್ರೆಂಥನ್ಸ್ ಮಲ್ಟಿಮೋಡಲ್ ಕನೆಕ್ಟಿವಿಟಿ. ಅವಾಗಲೇ ನೋಡಿದ್ವಿ ರೈಲ್ವೇಸು, ಪೋರ್ಟ್ಸ್ ಎಲ್ಲ ಕನೆಕ್ಟ್ ಮಾಡುತ್ತೆ ಅಂತ. ಆ್ಯಂಡ್ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್, ಫೋಕಸಿಂಗ್ ಆನ್ ನಾರ್ತ್ ಈಸ್ಟರ್ನ್ ರೀಜನ್ ಆಸ್ ವೆಲ್ ಆಸ್ ಹಿಲ್ಲಿ ರೀಜನ್ಸ್. ಸೊ ಅಲ್ಲಿ ಕೂಡ ಡೆವಲಪ್ ಮಾಡ್ಬೋದು. ನಾನು ಅವಾಗಲೇ ಹೇಳಿದೆ, ಅಲ್ಲಿ ಇರಬೇಕು ಅಂದರೆ ಮಿನಿಮಮ್ ಆಫ್ 25 acres ಇರಬೇಕು. ಸೊ ಇಷ್ಟು ಜಾಗ ಇದ್ದರೆ ದೇ ಕ್ಯಾನ್ ಆಲ್ಸೋ ಡೆವಲಪ್ ದಿಸ್ ಪ್ರಾಜೆಕ್ಟ್. ಸೊ ಇಷ್ಟು ಅಬೌಟ್ ಭವ್ಯ ಸ್ಕೀಮ್. ಥ್ಯಾಂಕ್ ಯು.